ಸೊ ಶಿವಮೊಗ್ಗ ಸುತ್ತಮುತ್ತ ಬಂದರೆ ತುಂಬ ಜಾಗಗಳಿದೆ ನೋಡೋದಕ್ಕೆ. ಸೊ ಬೆಂಗಳೂರಲ್ಲಿ ಯಾವಾಗಲೂ ಆ ಟ್ರಾಫಿಕ್ಕು ಕೆಲಸ ಅಂದ್ಕೊಂಡು ಆ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆ ಟ್ರಾಫಿಕಲ್ಲಿ ನಿಂತ್ಕೊಂಡು ಆಫೀಸ್ಗೆ ಹೋಗಿ ಬರೋದು, ಅದರಿಂದ ಎಸ್ಕೇಪ್ ಆಗಬೇಕು ಅಂದರೆ ಈ ಸುತ್ತಮುತ್ತ ನೇಚರ್ನ ನೀವು ಇಷ್ಟಪಡ್ತೀರಾ ಅಂತ ಅಂದರೆ ಶಿವಮೊಗ್ಗಕ್ಕೆ ಬನ್ನಿ. ಶಿವಮೊಗ್ಗ ಸುತ್ತಮುತ್ತ ಅಂದರೆ ಮಲೆನಾಡು ಸೈಡ್ ಬನ್ನಿ. ತುಂಬ ತುಂಬ ಚೆನ್ನಾಗಿರೋ ಜಾಗಗಳು ಮತ್ತು ನೇಚರು, ಹೋಗೋ ದಾರಿಗಳು ಎಷ್ಟೊಂದು ಚೆನ್ನಾಗಿದೆ. ಸೊ ಕೆಲವೊಂದ್ಸಲ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ಒಂದು ಫಾಲ್ಸ್ಗೆ ಹೋಗ್ತೀನಿ ಮತ್ತೆ ನಿಯರ್ ಬೈ ಸ್ಪಾಟ್ಗೆಲ್ಲ ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಫಾಲ್ಸ್ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ. ಸೊ ಇದು ಶಿವಮೊಗ್ಗದಿಂದ ಒಂದು 35 ಕಿಲೋಮೀಟರ್ ಇದೆ. ಸುತ್ತಮುತ್ತ ಜಾಗ ತುಂಬಾ ಚೆನ್ನಾಗಿದೆ, ಬಟ್ ರೋಡ್ ಸ್ವಲ್ಪ ಹಾಳಾಗಿದೆ. ಈಗ ಸ್ವಲ್ಪ ರೆಡಿ ಮಾಡಿಸಿದ್ರೆ ಇದು ಚೆನ್ನಾಗಿರುತ್ತಲ್ಲ. ಆ ಕಡೆಯಿಂದ ರೈಟ್ ಒಂದು ರೋಡ್ ಹೋಗುತ್ತಲ್ಲ, ಅದೆಲ್ಲ ಹೋಗುತ್ತೆ ಮಾಲ್ಗುಡಿ ಡೇಸ್. ಮತ್ತೆ ಬೇರೆ ಯಾವ ಜಾಗ ತುಂಬಾ ಚೆನ್ನಾಗಿದೆ ಬಿಟ್ಟು ಹತ್ರದಲ್ಲಿ? ಮಲೆಶಂಕರ. ಹೌದು, ಮಲೆಶಂಕರ ಒಂದ್ಸಲ ಹೋಗೇ ಇಲ್ಲ, ಹೋಗ್ಬೇಕು. ಸೊ ಇದೇ ನೋಡಿ ಗುಳಿಗುಳಿ ಶಂಕರ, ರೀಚ್ ಆಗಿದ್ದೀವಿ. ಸೊ ನಮ್ಮ ಬೆಂಗಳೂರಿಗಿಂತ ಈ ಶಿವಮೊಗ್ಗ ತುಂಬ ಬಿಸಿಲು ಅಂತ ಅನಿಸ್ತಿದೆ, ಅದು ಈ ನವಂಬರ್ ಡಿಸೆಂಬರ್ ಕೂಡ. ನಮ್ಮ ಬೆಂಗಳೂರಲ್ಲಿ ಹುಟ್ಟು ಬೆಳೆದವ್ರವ್ರಿಗೆ ಈ ವೆದರ್ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟನೇ. ಸೊ ಈ ದೇವಸ್ಥಾನ ಈ ಥರ ಇರಲಿಲ್ಲ ಮುಂಚೆ. ನಾನು ಇದಕ್ಕೊಂದು 4ನೇ ಸರಿ ಬಂದಿರೋದು. ಇವಾಗ ಶೆಡ್ಡೆಲ್ಲ ಇವಾಗ ರೀಸೆಂಟಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಫುಲ್ಲು ಮುಂಚೆ ಓಪನ್ ಇತ್ತು. ಸೊ ಈ ದೇವಸ್ಥಾನದೊಂದು ವಿಶೇಷ ಇದೆ, ಏನು ಅಂತ ತಿಳಿಸ್ತೀನಿ, ನೋಡ್ತಾ ಇರ್ರಿ. ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ಇಲ್ಲೊಂದು ಜಟಾತೀರ್ಥ ಇದೆ. ಸೊ ಇಲ್ಲಿ 24x7 ಯಾವಾಗಲೂ ನೀರು ಅಂಡರ್ಗ್ರೌಂಡಿಂದ ಬರ್ತಾನೆ ಇರುತ್ತೆ. ಸೊ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಆ ನೀರು ಈ ಸುತ್ತಮುತ್ತ ಇಲ್ಲಿ ತೋಟಗಳಾಗಿರ್ಬೋದು, ಗದ್ದೆಗಳಾಗಿರ್ಬೋದು, ಅದಕ್ಕೆಲ್ಲ ಹರ್ಕೊಂಡು ಹೋಗುತ್ತೆ.